ಎಲ್ರಿಗೂ ಇವತ್ತು ಒಂದು ಸಿಂಪಲ್ ಆಗಿರುವಂಥ ಎಗ್ ರೈಸ್ ರೆಸಿಪಿನ ಹೇಳ್ಕೊಡ್ತೀನಿ. ನಾವು ನಾರ್ಮಲ್ ಆಗಿ ಮಾಡೋ ಥರ ಎಗ್ ರೈಸ್ ರೆಸಿಪಿ ಅಲ್ಲ, ತುಂಬ ಲೈಟಾಗಿರುತ್ತೆ ಮಸಾಲೆ. ಇದಕ್ಕೆ ತುಂಬ ಹೆವಿ ಐಟಮ್ಸು ಬೇಡ, ಹೆಲ್ದಿ ಕೂಡ. ಸೊ ತರಕಾರಿ ಜೊತೆಗೆ ಮೊಟ್ಟೆ ಹಾಕಿ ಮಾಡುವಂಥ ಒಂದು ಎಗ್ ರೈಸ್ ರೆಸಿಪಿ ಸಕ್ಕತ್ತಾಗಿರುತ್ತೆ. ಪಕ್ಕಾ ಲೋಕಲ್ ವೈಬ್ಸ್ ಅಂತೂ ಕೊಡುತ್ತೆ. ಸೊ ಬನ್ನಿ ರೆಸಿಪಿನ ತೋರಿಸ್ತೀನಿ, ಮಾಡಿಕೊಂಡು ತಿನ್ನೋಣ. ಆಗಿರುವಂಥ ಎಗ್ ರೈಸ್ ರೆಸಿಪಿ ಮಾಡೋದಕ್ಕೆ ಈರುಳ್ಳಿ, ಉಪ್ಪು, ಮೆಣಸು, ಜೀರಿಗೆ, ಮೊಟ್ಟೆ 3 ಮೊಟ್ಟೆ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕರಿಬೇವು, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಒಂದೇ ಒಂದು ಚೂರು ಚಕ್ಕೆ, ಸ್ವಲ್ಪ ಲವಂಗ, ಇಷ್ಟು ಬೇಕು. ಸೊ ಇವಾಗ ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟು, ಕರಿಬೇವು ಬೇಕು. ಹೀಗೆ ಒಂದು 4 ಲವಂಗ, ಒಂಚೂರು ಚಕ್ಕೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕೋ ಹಾಗಿಲ್ಲ, ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಕೊತ್ತಂಬರಿನೂ ಹಾಕ್ತಾ ಇದ್ದೀನಿ ನಾನು. ಇದಿಷ್ಟನ್ನು ರಾ ಪೇಸ್ಟು, ನೋ ವಾಟರ್. ಈ ಥರ ಆಗಬೇಕು, ಫುಲ್ ಡ್ರೈ ಆಗಿ ಒಂದು ಫುಲ್ ಚಮಚ ಆಗಿದೆ. ಸೊ ನಾನು ಆಲ್ರೆಡಿ ಅನ್ನ ಮಾಡಿಕೊಂಡು ಬೇಯಿಸಿಟ್ಟು ತಣ್ಣಗಾಗೋಗಿದೆ, ಓಕೆನಾ. ಸೊ ಜಸ್ಟ್ ಒಗ್ಗರಣೆ ಹಾಕಿ ಕಲಿಸ್ಕೊಡೋ ಥರ ಅಷ್ಟೇ, ಇದು ವೆರಿ ಸಿಂಪಲ್. ಇದೀನಿ. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ, ಸಾಕು. ಯಾಕಂದರೆ ನನಗೆ ಅದು ಹಸಿ ಈರುಳ್ಳಿ ರೈಸ್ ಮೇಲೆ ಹಾಕೋಕ್ಕೆ ಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ. ಸಾಕಾಯ್ತು. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಓಕೆ. ಇದರದೇ ಇದು ಸ್ಪೆಷಾಲಿಟಿ. ಎಗ್ ರೈಸಿಗೆ ಯಾರು ಯೂಶಲಿ ಜೀರಿಗೆ ಹಾಕಲ್ಲ, ಆದರೆ ಇದು ಸ್ಪೆಷಾಲಿಟಿ ಇದ್ರದ್ದು. ಫಸ್ಟೇ ಹಾಕ್ಬಿಟ್ರೆ ಸೀತ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ನಾನು ಇವಾಗ ಹಾಕಿದ್ದು ಅದನ್ನು. ಸೊ ಈರುಳ್ಳಿ ಆಯಿತು. ಇವಾಗ ನಾನು ಏನೇನು ತರಕಾರಿ ಇಟ್ಕೊಂಡಿದ್ದೆ, ಇದಕ್ಕೆ ನೀವು ಏನು ತರಕಾರಿ ಬೇಕಾದರೂ ಹಾಕ್ಬೋದು. ಇದಕ್ಕೆ ಅದು ಅಂತ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾನು ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ನೀವು ಏನು ಬೇಕಾದರೂ ಹಾಕೋಬೋದು. ಚಾಯ್ಸ್ ಇಸ್ ಯುವರ್ಸ್. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ನಾನು. ಅವಾಗಲೇ ಹಾಕಿರಲಿಲ್ಲ, ಇವಾಗ ಹಾಕಿದೆ ಉಪ್ಪು. ಸೊ ನೀಟಾಗಿ ಎಲ್ಲದಕ್ಕೆ ಉಪ್ಪು ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಕ್ಯಾಪ್ಸಿಕಮ್, ಕ್ಯಾರೆಟೆಲ್ಲ ಸ್ವಲ್ಪ ಅರ್ಧಂಬರ್ಧ ಬೇಯಬೇಕು, ಫುಲ್ ಬೇಯಿಸಾಕೋದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಕ್ರಂಚಿ ಇರಬೇಕು. ಸೊ ಇದು ನೀಟಾಗಿ ಆಗಲಿ. ಇವಾಗ ಎಣ್ಣೆಲೆ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕೋತೀನಿ, ಇದು ಸಾಕು. ಫಸ್ಟೇ ಹಾಕ್ಕೊಂಡ್ರೆ ಸೀತ್ಕೊಬಿಡುತ್ತಲ್ಲ. ನಮ್ಮಮ್ಮ ಹೇಳ್ಕೊಟ್ಟವ್ರಲ್ಲ ನಂಗೆ ಅಡುಗೆ ಮಾಡೋದನ್ನು. ನೋಡಿ ನಮ್ಮಮ್ಮ ಬಂದು ಕರೆಕ್ಟಾಗಿ ಅಂತ ನೋಡ್ತಾವ್ರೆ ಅಲ್ವಾ. ಖುಷಿ ಆಯ್ತದೆ. ನಾವೇ ಮಾಡ್ತಾ ಇದ್ರೆ ನೀವು ಮಾಡಿಕೊಟ್ರೆ ನಮಗೂ ಖುಷಿ. ಆ್ಯಕ್ಚುಲಿ ನಾನು ಒಂದ್ಸತಿ ಮಾಡಿಕೊಟ್ಟಿದ್ದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಇವತ್ತು ರೆಸಿಪಿ ತೋರಿಸೋಕ್ಕೆ ರೆಡಿ ಮಾಡಿ. ಹೌದು, ನಾವು ಫಸ್ಟು ಟ್ರೈ ಮಾಡಿರ್ತೀವಿ ಹೊಸ್ದಾಗಿ ಮಾಡಿ, ಚೆನ್ನಾಗಿ ಬಂತು ಅಂದರೆ ನಾನು ನಿಮ್ಗಳಿಗೆ ತೋರಿಸ್ಕೊಡೋದಕ್ಕೆ ಅವಳು ಮೋಸ್ಟ್ಲಿ ಜಾಸ್ತಿ ಟ್ರೈ ಮಾಡಿ ಮಾಡಿಕೊಡ್ತಾಳೆ. ಆಮೇಲೆ ಬೈಕೋತೀವಿ ಅಂತ ಪರ್ಫೆಕ್ಟಾಗಿ ಮಾಡಿದ್ವಿ, ತುಂಬ ಟೇಸ್ಟಿಯಾಗಿತ್ತು. ಅವತ್ತು ಇನ್ನೂ ಸ್ವಲ್ಪ ರೈಸ್ ಕಡಿಮೆನೇ ಇತ್ತು ಹೇಳ್ಬೇಕಂದ್ರೆ, ಇದರಿಂದ ಚೆನ್ನಾಗಿ ತಿಂತಾ ಇದ್ವಿ. ಸುಮ್ಮನೆ ಎಕ್ಸ್ಪೆರಿಮೆಂಟ್ಗೆ ಸ್ವಲ್ಪನೇ ಮಾಡಿದೆ ರೈಸು. ಇವತ್ತು ಹೊಟ್ಟೆ ತುಂಬ ಮಾಡಿಕೊಡ್ತಾ ಇದ್ದೀನಿ. ಎಸ್ ಎಸ್ ಎಸ್. ಸೊ ನಮ್ಮ ಒಂದು ಇದು ರೆಡಿ ಆಯಿತು, ಆಲ್ಮೋಸ್ಟು ಬೆಂದಿದೆ. ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿದ್ವಿ ಗೊತ್ತಾ, ಇದು ಹಾಕ್ತಾಯಿದ್ದೀನಿ. ಜನ ಜಾಸ್ತಿ ಇದ್ದಾರೆ ಅಥವಾ ಏನಾದರೂ ಇದೇ ಜಾಸ್ತಿ ಬೇಕು ನಮಗೆ ಅಂತ ಅಂದರೆ ನೀವು ಇದನ್ನು ಇನ್ನೂ ಜಾಸ್ತಿ ಮಾಡ್ಕೋಬೋದು. ಇವಾಗ ಇದೇನೆ ಆ್ಯಕ್ಚುಲಿ ಮಜಾ ಕೊಡೋದು. ಅದ್ರ ಮೇಲೆ ಇನ್ನೂ ಸ್ವಲ್ಪ ಬೆಳಿಬೇಕು. ನನಗೆ ಇಲ್ಲಿ ಇದು ಮಾಡಿಕೊಂಡು ಇದು ಮಾಡೋಕ್ಕಾಗಲ್ಲ. ನಾನು ಕ್ಯಾಮ್ರಾಮನ್ ಸರಿ ಇಲ್ಲ ಅಂತಿಲ್ಲ, ನಮ್ಮ ಕ್ಯಾಮ್ರಾಮನ್ ಸರಿ ಇಲ್ಲ, ಅದಕ್ಕೆ ನಾನೇ ಮಾಡ್ಕೊಳ್ಳೋದು. ಹಾಕು. ಓಕೆ ಓಕೆ. ಸೊ ಇದೊಂದು ಸ್ವಲ್ಪ ಅದು ಚಕ್ಕೆ ವಾಸನೆ ಹೊಡಿಯುತ್ತೆ, ಅದೊಂದು ಚೂರು ಫ್ರೈ ಆಗ್ಬಿಡಲಿ. ಆ್ಯಕ್ಚುಲಿ ಗಮ್ಮಂತಾರೆ. ಓಕೆ, ಇದಾಗ್ತಾ ಇದ್ದಂಗೆ ನಾವು ಈಗ ಮಾಡ್ತಾಯಿದ್ದೆ. ಕರೆಂಟ್ ಹೊಟ್ಟೋಯ್ತು, ಜೋರಾಗಿ ಮಳೆ ಬರ್ತಾಯಿದೆ. ಸೊ ಇವಾಗ ನಾನು ಲೈಟ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಒಂಚೂರು ಎಣ್ಣೆ ಹಾಕ್ಕೊಂಡು ಖಾಲಿ ಬಾಣಲಿಯಲ್ಲಿ ಇವಾಗ ಏನು ಮಾಡ್ಕೋಬೇಕು ಅಂತಂದರೆ, ನಾವು ಮೊಟ್ಟೆನ ಒಡೆದಿಟ್ಕೊಂಡಿದ್ದೀವಲ್ಲ, ಇದನ್ನು ಇದಕ್ಕೆ ಬಿಡಬೇಕೀಗ. ಆ್ಯಕ್ಚುಲಿ ಇದಕ್ಕೆ ರೈಸಿಗೆ ಆಮೇಲೆ ಮಿಕ್ಸ್ ಮಾಡೋದು. ಫಸ್ಟ್ ಇವಾಗ ಇದಕ್ಕೆ ಹಾಕಿ ಇವಾಗ ಪಟಪಟ ಅಂತದೆ ಸೆಡ್ಗೋತೀನಿ ನಾನು. ನೋಡಿ
ಈಗ ಇದನ್ನು ಸೆಮಿ ಎಗ್ ಬುರ್ಜಿ ಥರ ಮಾಡ್ಕೋಬೇಕು ನಾವು ಫಸ್ಟು. ಇವಾಗ ಇದು ನೀಟಾಗಿ ಎಗ್ ಬುರ್ಜಿ ಥರ ಆಗಬೇಕು ನಮಗೆ. ಕಲ್ಕ್ತಾರಣ ಎಗ್ ಬುರ್ಜಿ ಥರ ಆಗಬೇಕು ಫಸ್ಟ್ ಇದು ನಮಗೆ. ಆ್ಯಕ್ಚುಲಿ ಇದನ್ನು ನೀವು ಫಸ್ಟೇ ಮಾಡಿ ಇಟ್ಕೊಂಬಿಡಿ, ಅವಾಗ ಈಸಿ ಆಗುತ್ತೆ ನೋಡಿ. ಇಷ್ಟೇ, ವೆರಿ ಸಿಂಪಲ್. ಇದಕ್ಕೆ ಒಂದು ಸ್ವಲ್ಪ ಈಗಲೇ ಉಪ್ಪು ಹಾಕ್ಬಿಡೋಣ, ಹಿಡ್ಕೊಳ್ಳೋದು ಉಪ್ಪು ಚೆನ್ನಾಗಿ ಮೊಟ್ಟೆಗೆ. ನೀಟಾಗಿ ಫ್ರೈ ಆಗಲಿ. ಸಖತ್ತು ಪ್ರೋಟೀನ್ ಫುಲ್ ಇದು ಇಲ್ಲಿ ನಾನು ಮಾಡ್ತಾ ಇರೋದು, ಸಖತ್ತು ಪ್ರೋಟೀನ್ ಫುಲ್ಲಾಗಿರುತ್ತೆ ರೆಸಿಪಿ ನೋಡಿ. ಈ ಥರ ನೀಟಾಗಿ ಮಾಡಿಕೊಂಡ್ರೆ ದಿಸ್ ಆಲ್ಸೋ ಇಸ್ ರೆಡಿ ನಾವು. ಅಷ್ಟೇ ನೋಡಿ, ಇಷ್ಟೇ ಸಿಂಪಲಾಗಿ ಹಿಂಗೆ ಮಾಡ್ಕೊಳ್ಳೋದು. ನೋಡ್ದಾದ್ರೆ ಪಾಪ ಬೆಸ್ಕೊಂಬಕ್ಕಳು ಕರೆಂಟ್ ಹಾಕ್ಬಿಟ್ರು ಲಾಸ್ಟ್ಗೆ. ಸೊ ಇವಾಗ ಇದು ಕಂಪ್ಲೀಟ್ಲಿ ನಾವೇನು ರೆಡಿ ಮಾಡ್ಕೊಂಡಿದ್ವಿ, ಇವಾಗ ಇದಕ್ಕೆ ನಾವೇನು ಎಗ್ಗನ್ನ ಮಾಡ್ಕೊಂಡಿದ್ವಲ್ಲ ಇದನ್ನು ಹಿಂಗೆ ಹಾಕೋದು. ಇದಕ್ಕೆ ಡೈರೆಕ್ಟಾಗಿ ಮೊಟ್ಟೆ ಹೊಡೆದ್ರೆ ಬೇರೆ ಫ್ಲೇವರ್ ಇರುತ್ತೆ, ಈ ಥರ ಮೊಟ್ಟೆನ ಮಾಡ್ಕೊಂಡು ಹಾಕಿದ್ರೆ ಬೇರೆ ಫ್ಲೇವರ್ ಇರುತ್ತೆ. ಸೊ ಇದು ಅದು ಬಹಳ ವ್ಯತ್ಯಾಸ ಇದೆ. 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಕ್ವಾಂಟಿಟಿನ ಹಾಕೋಬಹುದು. ಇದು ಹಾಕ್ತಾ ಇದ್ದಂಗೆ 1 ಚಮಚ ಪೂರ್ತಿ ಮೆಣಸು ಪುಡಿ ಹಾಕಬೇಕು. ಯಾಕಂದರೆ ಈಗ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕಿರೋ ಕಾರಣ ನೋಡಿಕೊಂಡು ಹಾಕಿ ಕಂಪ್ಲೀಟ್ಲಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಯೋ ಲುಕಿಂಗ್ ವೆರಿ ನೈಸ್ ಗಾಯ್ಸ್, ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ನೀಟಾಗಿ ಸ್ವಲ್ಪ ಮಸಾಲೆ ಎಲ್ಲ ಹಿಡ್ಕೊಳ್ಳಿ. ಓಕೆ, ಮೊಟ್ಟೆನು ಇದೆ. ಇದಕ್ಕೆ ನಾನಿವಾಗ ನಾವು ಬೇಯಿಸ್ಕೊಂಡಿದ್ದಂಥ ರೈಸ್ ಹಾಕ್ಕೊಂಡು ಕಲಿಸ್ಕೊತೀನಿ. ಕಥಾ ಕಾಣಿಸ್ತಾ ಇದೆ ಹೆಂಗೇನವ್ವ. ಓಕೆ, ಇವಾಗ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ. ಓಕೆ, ಸೊ ಲಾಸ್ಟಿಗೆ ಉಪ್ಪು, ನಿಮಗೆ ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಮೆಣಸು ಹಾಕೋಬೋದು, ಹೊರತು ಖಾರದ ಪುಡಿ ಎಲ್ಲ ಹಾಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಇದು ವೈಟ್ ಆಗಿದ್ರೇ ಚೆಂದ. ನಾನು ಒಂಚೂರು ಮೆಣಸು ಪುಡಿ ಹಾಕಿದ್ದೀನಿ. ಸೊ ಇವಾಗ ನೀಟಾಗಿ ಕಲಸಿ ಕ್ಲೈಮ್ಯಾಕ್ಸಿಗೆ ಬರ್ತಾ ಇದ್ದೀವಿ. ಕ್ಲೈಮ್ಯಾಕ್ಸ್ ಮೇಲೆ ನಾನು ಆಫ್ ಮಾಡ್ಕೊಂಡಿದ್ದೀನಿ ಒಲೆನ. ಇದ್ರ ಮೇಲೆ ನಾನು ಅರ್ಧ ನಿಂಬೆಹಣ್ಣನ್ನು ಇಡ್ತಾಯಿದ್ದೀನಿ, ಅರ್ಧ ನಿಂಬೆಹಣ್ಣು. ಸೊ ನೀವು ನೋಡ್ಕೊಳ್ಳಿ, ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು, ಇದೇನು ಅಷ್ಟಿಷ್ಟು ಅಂತೇನಿಲ್ಲ. ಸೊ ಐ ಆಮ್ ಪುಟ್ಟಿಂಗ್ ಹಾಫ್ ಲೆಮನ್. ಗಾಯ್ಸ್, ನಮ್ಮ ಒಂದು ಹೆಲ್ದಿ ಆಗಿರುವಂಥ ಒಂದು ಎಗ್ ರೈಸ್ ರೆಸಿಪಿ ರೆಡಿ ಆಗಿದೆ. ನಾನು ಇದ್ರ ಮೇಲೆ ಕೊತ್ತಂಬರಿ ಏನು ಹಾಕೋತಿಲ್ಲ, ಬಿಕಾಸ್ ಆಲ್ರೆಡಿ ಕೊತ್ತಂಬರಿ ರುಬ್ಬಿಟ್ಟಿದ್ದೀನಿ. ಸೊ ಫ್ಲೇವರ್ ಫುಲ್ ರೆಡಿಯಾಗಿರುತ್ತೆ. ಮೇಡಮ್ ತಿನ್ನೋಕೆ ರೆಡಿನಾ ಮೇಡಮ್? ಎಸ್. ಆ ಎಗ್ ರೈಸಿಗೆ ಆಮ್ಲೆಟ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಆಮ್ಲೆಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊಟ್ಟೆಗೆ ಒಂದು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಒಂದಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಈರುಳ್ಳಿ ಇಲ್ಲ ಅಂದರೆ ಆಮ್ಲೆಟ್ ಚೆನ್ನಾಗಿರಲ್ಲ. ಒಂದಷ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಬಿದಿರೋದು, ಮೆಣಸು ಪುಡಿ, ಎವರೆಸ್ಟ್ ಅವ್ರದ್ದು ಎಗ್ ಮಸಾಲ ಗ್ರೇವಿ ಹಾಕ್ತಾಯಿದ್ದೀನಿ. ಸಖತ್ತಾಗಿರುತ್ತೆ, ಸ್ವಲ್ಪನೇ ಹಾಕಿರೋದು. ಮಿಕ್ಸಿಂಗ್ ಮಾಡ್ಕೊಳ್ಳಿ, ಫುಲ್ ಮಿಕ್ಸಿಂಗ್. ತವಾ ಮೇಲೆ ಆಮ್ಲೆಟ್ನ ಉಯ್ಕೊಳ್ಳೋಣ. ಆಮ್ಲೆಟ್ ಈಸ್ ಆಲ್ಸೋ ರೆಡಿ ಗಾಯ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಊಟನೂ ರೆಡಿ. ಥ್ಯಾಂಕ್ ಯು. ವಾವ್, ಫುಲ್ ಮೀಲ್ಸು ಮಾಡಿ ಥರನೇ ಇದೆಯಾ? ತಿಂದು ಹೇಳು. ಸೇಮ್, ಇನ್ನೂ ರಿಚ್ ಆಗಿದೆ. ಅದಕ್ಕೆ ನಾನು ಈ ಸಲ ಸ್ವಲ್ಪ ಜಾಸ್ತಿ ಹಾಕಿದೆ ಎಲ್ಲಾನು ಮಸಾಲೆನ. ಆಮ್ಲೆಟ್ ಎಲ್ಲ ಪರ್ಫೆಕ್ಟ್. ಎಸ್, ಸೂಪರ್ ಇರುತ್ತೆ. ನೀವು ಮಾಡ್ಕೊಂಡು ತಿನ್ನಿ, ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದು ನಮ್ಮ ಹೆಲ್ದಿ ಎಗ್ ರೈಸ್ ರೆಸಿಪಿ. ಅದೆಲ್ಲ ಒಂದೇ. ಅದು ಈರುಳ್ಳಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅಂತ ಲೋಕಲ್ ಫೀಲ್ಸ್ ಕೊಡುತ್ತೆ ಈರುಳ್ಳಿ ಹಾಕ್ಕೊಂಡ್ರೆ, ಹಸಿ ಈರುಳ್ಳಿ ಫುಲ್ ಲೋಕಲ್ ಫೀಲ್ಸ್.
ವೆಜಿಟೇಬಲ್ ಲೋಡೆಡ್ ಎಗ್ ರೈಸ್ ರೆಸಿಪಿ ಹೊಸ ಮಾಡಿದ್ದೆ. ನೀವು ಟ್ರೈ ಮಾಡಿ ಗಾಯ್ಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿದೆ.